ಕೊಪ್ಪಳದ ಟಿಬಿ ಡ್ಯಾಂನಲ್ಲಿ ಆಪರೇಷನ್ ಗೇಟ್ ನಂಬರ್ 19 ನಡೀತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಬೇರೆ ಗೇಟ್ನ ಫಿಕ್ಸ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಕೆ ಮಾಡ್ತಾರೆ. ಒಟ್ಟು 5 ಎಲಿಮೆಂಟ್ಗಳನ್ನ ಜೋಡಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಒಂದು ಎಲಿಮೆಂಟ್ಗೆ 25 TMC ನೀರನ್ನ ತಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಅದಷ್ಟನ್ನು ಕೂಡ ಅಧಿಕಾರಿಗಳು ತಂದು ಜೋಡಿಸ್ತಾರೆ. ಒಂದು ಗೇಟ್ ಅಂತಂದ್ರೆ ಅದು ಹ್ಯೂಜ್ ಇರುತ್ತೆ. ಎಲಿಮೆಂಟ್ಗಳನ್ನ ತಂದು ಜೋಡಿಸುವಂತಹ ಕಾರ್ಯ ನಡಿಬೇಕಾಗುತ್ತೆ. ಅಂತ ಕೆಲಸವನ್ನ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಆ ಎಲಿಮೆಂಟ್ಗಳನ್ನ ತಂದು ಜೋಡಿಸ್ತಾ ಇದ್ದಾರೆ. ಗೇಟ್ 19 ಹತ್ರ ಆ ಕಾರ್ಯ ನಡೀತಾ ಇದೆ. ಆ ನೀರನ್ನ ತಡೆಯೋದಕ್ಕೆ, ನೀರನ್ನ ಆದಷ್ಟು ಬೇಗ ಉಳಿಸ್ಕೊಳ್ಳೋದಕ್ಕೆ ಗೇಟ್ ಅಳವಡಿಕೆ ಮಾಡುವಂತಹ ಒಂದು ಕಾರ್ಯ, ತಾತ್ಕಾಲಿಕ ಗೇಟ್ ಹಾಕಿ ಡ್ಯಾಮ್ ನೀರು ತಡೆಯುವಂತಹ ಕಾರ್ಯ ಮಾಡಿದ್ದಾರೆ. ಈಗ 80ಕ್ಕೂ ಹೆಚ್ಚು ಸಿಬ್ಬಂದಿ ಆ ಗೇಟ್ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ, ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ. ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ, ಕೊಪ್ಪಳದ ಟಿಬಿ ಡ್ಯಾಂನಲ್ಲಿ ಆಪರೇಷನ್ ಗೇಟ್ ನಂಬರ್ 19 ನಡೀತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಬೇರೆ ಗೇಟ್ನ ಫಿಕ್ಸ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಕೆ ಮಾಡ್ತಾರೆ. ಒಟ್ಟು 5 ಎಲಿಮೆಂಟ್ಗಳನ್ನ ಜೋಡಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಒಂದು ಎಲಿಮೆಂಟ್ಗೆ 25 TMC ನೀರನ್ನ ತಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಅದಷ್ಟನ್ನು ಕೂಡ ಅಧಿಕಾರಿಗಳು ತಂದು ಜೋಡಿಸ್ತಾರೆ. ಒಂದು ಗೇಟ್ ಅಂತಂದ್ರೆ ಅದು ಹ್ಯೂಜ್ ಇರುತ್ತೆ. ಎಲಿಮೆಂಟ್ಗಳನ್ನ ತಂದು ಜೋಡಿಸುವಂತಹ ಕಾರ್ಯ ನಡಿಬೇಕಾಗುತ್ತೆ. ಅಂತ ಕೆಲಸವನ್ನ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಆ ಎಲಿಮೆಂಟ್ಗಳನ್ನ ತಂದು ಜೋಡಿಸ್ತಾ ಇದ್ದಾರೆ. ಗೇಟ್ 19 ಹತ್ರ ಆ ಕಾರ್ಯ ನಡೀತಾ ಇದೆ. ಆ ನೀರನ್ನ ತಡೆಯೋದಕ್ಕೆ, ನೀರನ್ನ ಆದಷ್ಟು ಬೇಗ ಉಳಿಸ್ಕೊಳ್ಳೋದಕ್ಕೆ ಗೇಟ್ ಅಳವಡಿಕೆ ಮಾಡುವಂತಹ ಒಂದು ಕಾರ್ಯ, ತಾತ್ಕಾಲಿಕ ಗೇಟ್ ಹಾಕಿ ಡ್ಯಾಮ್ ನೀರು ತಡೆಯುವಂತಹ ಕಾರ್ಯ ಮಾಡಿದ್ದಾರೆ. ಈಗ 80ಕ್ಕೂ ಹೆಚ್ಚು ಸಿಬ್ಬಂದಿ ಆ ಗೇಟ್ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ, ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ. ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ, ಕೊಪ್ಪಳದ ಟಿಬಿ ಡ್ಯಾಂನಲ್ಲಿ ಆಪರೇಷನ್ ಗೇಟ್ ನಂಬರ್ 19 ನಡೀತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಬೇರೆ ಗೇಟ್ನ ಫಿಕ್ಸ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಕೆ ಮಾಡ್ತಾರೆ. ಒಟ್ಟು 5 ಎಲಿಮೆಂಟ್ಗಳನ್ನ ಜೋಡಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಒಂದು ಎಲಿಮೆಂಟ್ಗೆ 25 TMC ನೀರನ್ನ ತಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಅದಷ್ಟನ್ನು ಕೂಡ ಅಧಿಕಾರಿಗಳು ತಂದು ಜೋಡಿಸ್ತಾರೆ. ಒಂದು ಗೇಟ್ ಅಂತಂದ್ರೆ ಅದು ಹ್ಯೂಜ್ ಇರುತ್ತೆ. ಎಲಿಮೆಂಟ್ಗಳನ್ನ ತಂದು ಜೋಡಿಸುವಂತಹ ಕಾರ್ಯ ನಡಿಬೇಕಾಗುತ್ತೆ. ಅಂತ ಕೆಲಸವನ್ನ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಆ ಎಲಿಮೆಂಟ್ಗಳನ್ನ ತಂದು ಜೋಡಿಸ್ತಾ ಇದ್ದಾರೆ. ಗೇಟ್ 19 ಹತ್ರ ಆ ಕಾರ್ಯ ನಡೀತಾ ಇದೆ. ಆ ನೀರನ್ನ ತಡೆಯೋದಕ್ಕೆ, ನೀರನ್ನ ಆದಷ್ಟು ಬೇಗ ಉಳಿಸ್ಕೊಳ್ಳೋದಕ್ಕೆ ಗೇಟ್ ಅಳವಡಿಕೆ ಮಾಡುವಂತಹ ಒಂದು ಕಾರ್ಯ, ತಾತ್ಕಾಲಿಕ ಗೇಟ್ ಹಾಕಿ ಡ್ಯಾಮ್ ನೀರು ತಡೆಯುವಂತಹ ಕಾರ್ಯ ಮಾಡಿದ್ದಾರೆ. ಈಗ 80ಕ್ಕೂ ಹೆಚ್ಚು ಸಿಬ್ಬಂದಿ ಆ ಗೇಟ್ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು
ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗ್ ಅನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ, ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ. ಕೊಪ್ಪಳದ ಟಿಬಿ ಡ್ಯಾಮ್ನಲ್ಲಿ ಆಪರೇಷನ್ ಗೇಟ್ ನಂಬರ್ 19 ನಡೀತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಬೇರೆ ಗೇಟ್ನ ಫಿಕ್ಸ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಕೆ ಮಾಡ್ತಾರೆ. ಒಟ್ಟು 5 ಎಲಿಮೆಂಟ್ಗಳನ್ನ ಜೋಡಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಒಂದು ಎಲಿಮೆಂಟ್ಗೆ 25 TMC ನೀರನ್ನ ತಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಅದಷ್ಟನ್ನು ಕೂಡ ಅಧಿಕಾರಿಗಳು ತಂದು ಜೋಡಿಸ್ತಾರೆ. ಒಂದು ಗೇಟ್ ಅಂತಂದ್ರೆ ಅದು ಹ್ಯೂಜ್ ಇರುತ್ತೆ. ಎಲಿಮೆಂಟ್ಗಳನ್ನ ತಂದು ಜೋಡಿಸುವಂತಹ ಕಾರ್ಯ ನಡಿಬೇಕಾಗುತ್ತೆ. ಅಂತ ಕೆಲಸವನ್ನ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಆ ಎಲಿಮೆಂಟ್ಗಳನ್ನ ತಂದು ಜೋಡಿಸ್ತಾ ಇದ್ದಾರೆ. ಗೇಟ್ 19 ಹತ್ರ ಆ ಕಾರ್ಯ ನಡೀತಾ ಇದೆ. ಆ ನೀರನ್ನ ತಡೆಯೋದಕ್ಕೆ, ನೀರನ್ನ ಆದಷ್ಟು ಬೇಗ ಉಳಿಸ್ಕೊಳ್ಳೋದಕ್ಕೆ ಗೇಟ್ ಅಳವಡಿಕೆ ಮಾಡುವಂತಹ ಒಂದು ಕಾರ್ಯ, ತಾತ್ಕಾಲಿಕ ಗೇಟ್ ಹಾಕಿ ಡ್ಯಾಮ್ ನೀರು ತಡೆಯುವಂತಹ ಕಾರ್ಯ ಮಾಡಿದ್ದಾರೆ. ಈಗ 80ಕ್ಕೂ ಹೆಚ್ಚು ಸಿಬ್ಬಂದಿ ಆ ಗೇಟ್ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗ್ ಅನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ, ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ. ಕೊಪ್ಪಳದ ಟಿಬಿ ಡ್ಯಾಮ್ನಲ್ಲಿ ಆಪರೇಷನ್ ಗೇಟ್ ನಂಬರ್ 19 ನಡೀತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಬೇರೆ ಗೇಟ್ನ ಫಿಕ್ಸ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಕೆ ಮಾಡ್ತಾರೆ. ಒಟ್ಟು 5 ಎಲಿಮೆಂಟ್ಗಳನ್ನ ಜೋಡಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಒಂದು ಎಲಿಮೆಂಟ್ಗೆ 25 TMC ನೀರನ್ನ ತಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಅದಷ್ಟನ್ನು ಕೂಡ ಅಧಿಕಾರಿಗಳು ತಂದು ಜೋಡಿಸ್ತಾರೆ. ಒಂದು ಗೇಟ್ ಅಂತಂದ್ರೆ ಅದು ಹ್ಯೂಜ್ ಇರುತ್ತೆ. ಎಲಿಮೆಂಟ್ಗಳನ್ನ ತಂದು ಜೋಡಿಸುವಂತಹ ಕಾರ್ಯ ನಡಿಬೇಕಾಗುತ್ತೆ. ಅಂತ ಕೆಲಸವನ್ನ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಆ ಎಲಿಮೆಂಟ್ಗಳನ್ನ ತಂದು ಜೋಡಿಸ್ತಾ ಇದ್ದಾರೆ. ಗೇಟ್ 19 ಹತ್ರ ಆ ಕಾರ್ಯ ನಡೀತಾ ಇದೆ. ಆ ನೀರನ್ನ ತಡೆಯೋದಕ್ಕೆ, ನೀರನ್ನ ಆದಷ್ಟು ಬೇಗ ಉಳಿಸ್ಕೊಳ್ಳೋದಕ್ಕೆ ಗೇಟ್ ಅಳವಡಿಕೆ ಮಾಡುವಂತಹ ಒಂದು ಕಾರ್ಯ, ತಾತ್ಕಾಲಿಕ ಗೇಟ್ ಹಾಕಿ ಡ್ಯಾಮ್ ನೀರು ತಡೆಯುವಂತಹ ಕಾರ್ಯ ಮಾಡಿದ್ದಾರೆ. ಈಗ 80ಕ್ಕೂ ಹೆಚ್ಚು ಸಿಬ್ಬಂದಿ ಆ ಗೇಟ್ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗ್ ಅನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ, ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ. ಕೊಪ್ಪಳದ ಟಿಬಿ ಡ್ಯಾಮ್ನಲ್ಲಿ ಆಪರೇಷನ್ ಗೇಟ್ ನಂಬರ್ 19 ನಡೀತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಬೇರೆ ಗೇಟ್ನ ಫಿಕ್ಸ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಕೆ ಮಾಡ್ತಾರೆ. ಒಟ್ಟು 5 ಎಲಿಮೆಂಟ್ಗಳನ್ನ ಜೋಡಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಒಂದು ಎಲಿಮೆಂಟ್ಗೆ 25 TMC ನೀರನ್ನ ತಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಅದಷ್ಟನ್ನು ಕೂಡ ಅಧಿಕಾರಿಗಳು ತಂದು ಜೋಡಿಸ್ತಾರೆ. ಒಂದು ಗೇಟ್ ಅಂತಂದ್ರೆ ಅದು ಹ್ಯೂಜ್ ಇರುತ್ತೆ. ಎಲಿಮೆಂಟ್ಗಳನ್ನ ತಂದು ಜೋಡಿಸುವಂತಹ ಕಾರ್ಯ ನಡಿಬೇಕಾಗುತ್ತೆ. ಅಂತ ಕೆಲಸವನ್ನ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಆ ಎಲಿಮೆಂಟ್ಗಳನ್ನ ತಂದು ಜೋಡಿಸ್ತಾ ಇದ್ದಾರೆ. ಗೇಟ್ 19 ಹತ್ರ ಆ ಕಾರ್ಯ ನಡೀತಾ ಇದೆ. ಆ ನೀರನ್ನ ತಡೆಯೋದಕ್ಕೆ, ನೀರನ್ನ ಆದಷ್ಟು ಬೇಗ ಉಳಿಸ್ಕೊಳ್ಳೋದಕ್ಕೆ ಗೇಟ್ ಅಳವಡಿಕೆ ಮಾಡುವಂತಹ ಒಂದು ಕಾರ್ಯ, ತಾತ್ಕಾಲಿಕ ಗೇಟ್ ಹಾಕಿ ಡ್ಯಾಮ್ ನೀರು ತಡೆಯುವಂತಹ ಕಾರ್ಯ ಮಾಡಿದ್ದಾರೆ. ಈಗ 80ಕ್ಕೂ ಹೆಚ್ಚು ಸಿಬ್ಬಂದಿ ಆ ಗೇಟ್ ಅಳವಡಿಕೆ ಮಾಡಿದ್ದಾರೆ.
ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ. ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ,